ನಿಮಗೆ ಅನಿಸಿದೆಯಾ, ನಾವು ಹೊರಗೆ ಹೋಗೋವಾಗ, ರಸ್ತೆ ಮೇಲೆ ನಡೆಯೋವಾಗ, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲೋವಾಗ ನಮ್ಮ ಕಣ್ಗಳು ನಮ್ಮ ಕಂಟ್ರೋಲಲ್ಲೇ ಇರಲ್ಲ ಅನ್ನೋ ಫೀಲಿಂಗ್ ಬಂದಿದೆಯಾ? ಕೆಲವೊಮ್ಮೆ ನಾವು ಗಮನಿಸದೇ ಇದ್ದರೂ ನಮ್ಮ ಗಮನ ಎಲ್ಲೋ ಬೇರೆ ಕಡೆ ಹೋಗಿರುತ್ತೆ. ಮತ್ತು ಅದನ್ನು ಗಮನಿಸಿದ ತಕ್ಷಣ ನಮ್ಮೊಳಗೆ ಒಂದು ಚಿಕ್ಕ ಗಿಲ್ಟ್ ಫೀಲ್, ಇದು ತಪ್ಪು, ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ಒಂದು ಒಳಗಿನ ಮಾತು ಕೇಳಿಸ್ತಾ ಇರುತ್ತೆ. ಬಹಳ ಜನರಿಗೆ ಗೊತ್ತಿಲ್ಲ, ಆದರೆ ಈ ಒಂದು ಸಣ್ಣ ಹ್ಯಾಬಿಟ್, ಈ ಒಂದು ಸಣ್ಣ ಕಣ್ಣುಗಳ ಕಂಟ್ರೋಲ್ ಮಿಸ್ ಆಗೋದು ನಿಮ್ಮ ಜೀವನದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಸಂಬಂಧಗಳ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಗೊತ್ತಾ? ನೀವು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಫೀಲಿಂಗ್ ಇದ್ದರೆ ಅದು ನಿಮಗೆ ಮಾತ್ರ ಅಲ್ಲ, ಇದು ತುಂಬ ಜನರೊಳಗೆ ಇದೆ. ಅದರ ಸಮಸ್ಯೆ ಏನು ಗೊತ್ತಾ? ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು. ನಾವು ಇದೆಲ್ಲ ಕಾಮನ್ ಬಿಡು ಅಂತ ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ತಪ್ಪು ದಾರಿಯಲ್ಲಿ ತಳ್ತಾ ಹೋಗ್ತೀವಿ. ನಿಮ್ಮ ಜೀವನದಲ್ಲಿ ಇದೇ ಆಗ್ತಿದೆಯಾ? ನೀವು ಕೆಲವೊಮ್ಮೆ ಯಾರನ್ನಾದರೂ ನೋಡಿ ನಂತರ ನಿಮಗೆ ಗಿಲ್ಟ್ ಫೀಲ್ ಬಂದಿದೆಯಾ? ಕಮೆಂಟ್ ಮಾಡಿ. ನಿಮಗೆ ಇದು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಾವು ಒಂದು ಸತ್ಯವನ್ನು ಒಪ್ಕೊಳ್ಬೇಕು. ನಾವು ಮನುಷ್ಯರು. ಅಟ್ರಾಕ್ಷನ್ ಅನ್ನೋದು ನ್ಯಾಚುರಲ್. ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ನೋಡಿದಾಗ ಅಟ್ರಾಕ್ಟ್ ಆಗೋದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಇಲ್ಲಿ ಒಂದು ಸಣ್ಣ ಲೈನ್ ಇದೆ. ಅದನ್ನು ನಾವು ಕ್ರಾಸ್ ಮಾಡಿದಾಗ ಸಮಸ್ಯೆ ಶುರುವಾಗುತ್ತೆ. ಒಂದು ಸೌಂದರ್ಯವನ್ನು ನೋಡೋದು ಬೇರೆ, ಆದರೆ ಅದನ್ನು ಸ್ಕ್ಯಾನ್ ಮಾಡೋದು ಬೇರೆ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಕೆಲವರು ಒಬ್ಬರನ್ನ ನೋಡಿದಾಗ ಅವರ ಕಣ್ಣುಗಳು ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡುತ್ತೆ, ಮತ್ತೆ ಮತ್ತೆ ನೋಡ್ತಾರೆ. ಅದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಹ್ಯಾಬಿಟ್ ಯಾಕೆ ಬರುತ್ತೆ ಅಂದರೆ, ಅದರಿಂದ ಅವ್ರಿಗೆ ಡೋಪಮಿನ್ ಸಿಗುತ್ತೆ. ನಿಮ್ಮ ಮೆದುಳು ಒಂದು ಚಿಕ್ಕ ಹೈ ಫೀಲ್ ಕೊಡುತ್ತೆ, 1 ಸೆಕೆಂಡ್ ಮಾತ್ರ. ಆದರೆ ಅದು ಒಂದು ನಶೆ ತರಹ ಇರುತ್ತೆ. ನೀವು ಮತ್ತೆ ಅದನ್ನು ಹುಡುಕ್ತೀರಾ, ಮತ್ತೆ ಅದನ್ನೇ ಮಾಡ್ತೀರಾ. ಹೀಗೆ ನಿಮ್ಮ ಮೆದುಳು ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಜಸ್ಟ್ ಥಿಂಕ್ ಮಾಡಿ, ನೀವು ಯಾಕೆ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತೀರಾ? ಯಾಕಂದರೆ ನಿಮ್ಮ ಮೆದುಳು ಅದಕ್ಕೆ ರಿವಾರ್ಡ್ ಕೊಡ್ತಿದೆ. ಆದರೆ ಈ ರಿವಾರ್ಡ್ ನಿಮ್ಮನ್ನ ಎಲ್ಲಿ ತಗೊಂಡು ಹೋಗ್ತಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಾವು ಈ ಕೆಲಸ ಮಾಡೋದ್ರಿಂದ ನಮ್ಮೊಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಕೂಡ ಇದರಿಂದ ಪರಿಣಾಮ ಬೀರುತ್ತೆ, ವಿಶೇಷವಾಗಿ ಮಹಿಳೆಯರಿಗೆ. ನೀವು ಯಾವಾಗಲಾದರೂ ನಿಮ್ಮ ತಂಗಿ ಜೊತೆ, ನಿಮ್ಮ ಅಮ್ಮನ ಜೊತೆ, ನಿಮ್ಮ ಹೆಂಡತಿ ಜೊತೆ ಹೊರಗೆ ಹೋಗಿ ನೋಡಿದ್ದೀರಾ? ಒಂದು ಸಲ ಒಬ್ಸರ್ವ್ ಮಾಡಿ. ಅವರ ಮೇಲೆ ಬೀಳೋ ಕಣ್ಣುಗಳನ್ನ ಗಮನಿಸಿದ್ದೀರಾ? ಅದು ಹೇಗೆ ಅವರಿಗೆ ಡಿಸ್ಕಂಫರ್ಟ್ನ ಉಂಟು ಮಾಡುತ್ತೆ ಅನ್ನೋದನ್ನ ನೋಡಿ. ನಿಮಗೆ ಶಾಕ್ ಆಗ್ಬೋದು, ಆದರೆ ಇದು ಅವರ ದೈನಂದಿನ ಜೀವನದ ಒಂದು ಭಾಗ ಆಗಿದೆ. ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ, ಹೀಗೆ ಆಗ್ತಿರುತ್ತೆ ಅಂತ ಒಪ್ಕೊಂಡಿದ್ದಾರೆ. ಇದು ಎಷ್ಟು ದೊಡ್ಡ ಸಮಸ್ಯೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇದು ಒಂದು ದಿನದಲ್ಲಿ ಆಗೋದಲ್ಲ, ಇದು ಸ್ಟೇಜ್ಗಳ ಮೂಲಕ ಬರುತ್ತೆ. ಮೊದಲಿಗೆ ನೀವು ನೋಡ್ತೀರಾ, ನಂತರ ನೀವು ಅಬ್ಸರ್ವ್ ಮಾಡ್ತೀರಾ, ನಂತರ ಸ್ಕ್ಯಾನ್ ಮಾಡ್ತೀರಾ, ನಂತರ ಅದು ಒಂದು ಅಬ್ಸೆಷನ್ ಆಗುತ್ತೆ, ನಂತರ ಅದು ಕಂಟ್ರೋಲ್ನ ಮೀರುತ್ತೆ. ಹೀಗೆ ಇದು ಮುಂದಿನ ಹಂತಕ್ಕೆ ಹೋಗುತ್ತೆ. ಆನ್ಲೈನಲ್ಲಿ ಪೋರ್ನೋಗ್ರಫಿ, ಅಡಿಕ್ಷನ್, ನಂತರ ರಿಯಲ್ ಲೈಫಲ್ಲಿ ಹತ್ತಿರ ಹೋಗೋ ಪ್ರಯತ್ನ ಮಾಡೋದು, ಕಮೆಂಟ್ಗಳು, ಟಚ್ ಮಾಡೋ ಪ್ರಯತ್ನ, ಮತ್ತು ಕೊನೆಗೆ ಅದು ಎಕ್ಸ್ಟ್ರೀಮ್ ಸ್ಟೇಜಸ್ಗೆ ಹೋಗುತ್ತೆ. ನೀವು ನ್ಯೂಸಲ್ಲಿ ನೋಡೋ ಇನ್ಸಿಡೆಂಟ್ಗಳು ಅವು ಒಂದೇ ದಿನದಲ್ಲಿ ಆಗೋದಲ್ಲ, ಅವುಗಳ ಆರಂಭ ಇವೆ. ಸೊ ಥಿಂಕ್ ಮಾಡಿ, ನೀವು ಇವಾಗ ಯಾವ ಸ್ಟೇಜಲ್ಲಿದ್ದೀರಾ? ಈ ವಿಡಿಯೋಯಿಂದ ನಿಮಗೆ ವ್ಯಾಲ್ಯೂ ಸಿಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ಇನ್ನೊಂದು ಸೈಕಾಲಜಿ ವಿಷಯ ಇದೆ. ಪ್ರತಿಯೊಬ್ಬರಲ್ಲೂ 2 ಸೈಡ್ ಇರುತ್ತೆ, ಒಂದು ಗುಡ್ ಸೈಡ್, ಇನ್ನೊಂದು ಬ್ಯಾಡ್ ಸೈಡ್. ನೀವು ಯಾವ ಸೈಡ್ನ ಫೀಡ್ ಮಾಡ್ತೀರೋ ಅದು ಸ್ಟ್ರಾಂಗ್ ಆಗುತ್ತೆ. ನೀವು ಈ ರೀತಿಯ ಹ್ಯಾಬಿಟ್ಗಳನ್ನ ಮುಂದುವರಿಸಿದ್ರೆ ನಿಮ್ಮ ಒಳಗಿನ ಬ್ಯಾಡ್ ಸೈಡ್ನ ನೀವು ಫೀಡ್ ಮಾಡ್ತಿರ್ತೀರ, ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಆದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿದ್ರೆ, ನಿಮ್ಮ ಕಣ್ಣುಗಳನ್ನ ನೀವು ನಿಯಂತ್ರಿಸಿದ್ರೆ, ನೀವು ನಿಮ್ಮೊಳಗಿನ ಗುಡ್ ಸೈಡ್ನ ಫೀಡ್ ಮಾಡ್ತಿದ್ದೀರಾ. ಆವಾಗ ನಿಮ್ಮೊಳಗೆ ಶಾಂತಿ ಬರುತ್ತೆ, ಗೌರವ, ಆತ್ಮವಿಶ್ವಾಸ ಬರುತ್ತೆ. ನಿಮಗೆ ಗೊತ್ತಾ, ಈ ಹ್ಯಾಬಿಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕೊಲ್ಲುತ್ತೆ. ನೀವು ಹೊರಗೆ ಕಾಣೋದು ಬೇರೆ, ಆದರೆ ಒಳಗೆ ನಿಮ್ಮನ್ನು ನೀವು ಹೇಗೆ ನೋಡ್ತೀರಿ ಅನ್ನೋದು ಬೇರೆ. ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಇದು ನಿಮ್ಮ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತೆ. ನಿಮಗೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಹೀಗೆ ಥಿಂಕ್ ಮಾಡ್ತೀರಾ, ಮ್ಯಾರೇಜ್ ಆದಮೇಲೆ ಬಿಟ್ಬಿಡ್ತೀನಿ ಅಂತ. ಇಲ್ಲ, ಇದು ನಿಮ್ಮ ಐಡೆಂಟಿಟಿ ಆಗಿಬಿಡುತ್ತೆ. ಮ್ಯಾರೇಜ್ ಆದಮೇಲೆ ಕೂಡ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನೀವು ಮ್ಯಾರೇಜ್ ಆಗಿದ್ದರೆ ನಿಮ್ಮ ಗಮನ ನಿಮ್ಮ ಪಾರ್ಟ್ನರ್ ಮೇಲೆ ಇರೋದಿಲ್ಲ, ನಿಮ್ಮ ಮನಸ್ಸು ಹೊರಗೆ ಇರುತ್ತೆ. ಆವಾಗ ಇದು ಒಂದು ರೀತಿಯ ಮೆಂಟಲ್ ಚೀಟಿಂಗ್.
ಹೌದು, ಫಿಸಿಕಲ್ ಆಗಿ ಏನು ಮಾಡದೆ ಇದ್ರೂ ಮನಸ್ಸಲ್ಲಿ ನೀವು ಬೇರೆ ಕಡೆ ಇದ್ದೀರಾ ಅಂದರೆ ಅದು ಚೀಟಿಂಗ್. ಕೊನೆಗೆ ಒಂದು ದೊಡ್ಡ ಪ್ರಶ್ನೆ, ನಾವು ಯಾವ ಥರದ ಸಮಾಜನ ನಿರ್ಮಿಸ್ತಿದ್ದೇವೆ? ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಮಗಳಿಗೆ, ನಮ್ಮ ಅಮ್ಮನಿಗೆ ನಾವು ಯಾವ ಥರದ ಜಗತ್ತನ್ನು ಬಿಟ್ಟು ಹೋಗ್ತಿದ್ದೀವಿ? ಭಯದಿಂದ ತುಂಬಿದ ಜಗತ್ತಾ ಅಥವಾ ಗೌರವದಿಂದ ತುಂಬಿದ ಜಗತ್ತಾ? ಈ ಬದಲಾವಣೆ ಎಲ್ಲಿಂದ ಶುರು ಆಗಬೇಕು ಗೊತ್ತಾ? ನಮ್ಮಿಂದಲೇ. ನಾವು ಬದಲಾದ್ರೆ ನಮ್ಮ ಸುತ್ತಮುತ್ತಲಿನವರು ಬದಲಾಗ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಸೊ ನೀವು ಯಾವ ಸೈಡ್ನ ಫೀಡ್ ಮಾಡ್ತಿದ್ದೀರಾ? ಗುಡ್ ಸೈಡಾ ಅಥವಾ ಬ್ಯಾಡ್ ಸೈಡಾ? ಈ ವಿಡಿಯೋ ನಿಮಗೆ ಒಂದು ರಿಮೈಂಡರ್ ಮಾತ್ರ. ನೀವು ನಿಮ್ಮ ಜೀವನವನ್ನು ಯಾವ ದಾರಿಯಲ್ಲಿ ತಗೊಂಡೋಗ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಆಲ್ಸೋ ಹೈಕ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. Bye.